ಆಕಾಶವಾಣಿ. ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮುಕುಂದರಾವ್ ಮಾಡುವ ನಮಸ್ಕಾರಗಳು. ಇತ್ತೀಚಿನ ದಿನಗಳಲ್ಲಿ ಮೂತ್ರ ವಿಸರ್ಜನೆ ಮಾಡುವಾಗ ಉರಿ, ನೋವು ಮತ್ತು ಕಿರಿಕಿರಿ ಅನುಭವಿಸೋದು ಹಲವಾರು ಜನರಲ್ಲಿ ಕಾಣಿಸ್ತಾ ಇದೆ. ಅತಿಯಾದ ದೇಹದ ಉಷ್ಣತೆ, ನಿರ್ಜಲೀಕರಣ ಅಥವಾ ಮೂತ್ರನಾಳದ ಸಣ್ಣ ಸೋಂಕಿನಿಂದ ಉರಿ ಮೂತ್ರದ ಸಮಸ್ಯೆ ಬರುತ್ತೆ. ಉರಿ ಮೂತ್ರವನ್ನ ನಿವಾರಿಸಿ ದೇಹಕ್ಕೆ ತಂಪು ನೀಡುವ ಅತ್ಯುತ್ತಮ ಮನೆಮದ್ದುಗಳೆಂದರೆ ಎಳನೀರು ಮತ್ತು ಕೊತ್ತಂಬರಿ ಬೀಜದ ನೀರು. ಇವೆರಡೂ ಸಹ ದೇಹದ ಉಷ್ಣತೆಯನ್ನ ಇಳಿಸಲು ಸಹಾಯ ಮಾಡುತ್ತೆ. ಈಗ ನಮಗೆ ಬೇಕಾಗಿರೋದು 1 ಎಳನೀರು ಅಥವಾ 1 ಚಮಚ ಕೊತ್ತಂಬರಿ ಬೀಜಗಳು, ಅಂದರೆ ಧನಿಯಾ ಬೀಜ. ಮೂತ್ರದಲ್ಲಿ ಉರಿ ಬಂದಾಗ ತಕ್ಷಣ ಎಳನೀರು ಕುಡಿಯುವುದು ಅತ್ಯುತ್ತಮ. ಎಳನೀರು ನೈಸರ್ಗಿಕ ಲವಣಾಂಶಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತೆ. ಇದು ದೇಹದ ಆಂತರಿಕ ಉಷ್ಣತೆಯನ್ನ ತ್ವರಿತವಾಗಿ ಕಡಿಮೆ ಮಾಡುತ್ತೆ. ಅಲ್ಲದೆ ಎಳನೀರು ಡೈಯುರೆಟಿಕ್ ಕೆಲಸ ಮಾಡಿ ಮೂತ್ರದ ಪ್ರಮಾಣವನ್ನ ಹೆಚ್ಚಿಸುತ್ತೆ. ಹೀಗಾಗಿ ಮೂತ್ರನಾಳದಲ್ಲಿರುವಂತಹ ವಿಷಕಾರಿ ಅಂಶಗಳು ಮತ್ತು ಬ್ಯಾಕ್ಟೀರಿಯಾಗಳು ಹೊರಹಾಕಲ್ಪಡುತ್ತೆ. ದಿನಕ್ಕೆ 2 ರಿಂದ 3 ಎಳನೀರುಗಳನ್ನ ಕುಡಿಯೋದ್ರಿಂದ ಉತ್ತಮ ಫಲಿತಾಂಶ ಸಿಗುತ್ತೆ. ಉರಿ ಮೂತ್ರದ ನಿವಾರಣೆಗೆ ಮತ್ತೊಂದು ಉತ್ತಮ ಮನೆಮದ್ದೆಂದರೆ ಕೊತ್ತಂಬರಿ ಬೀಜದ ನೀರು. ಹೌದು, 1 ಚಮಚ ಕೊತ್ತಂಬರಿ ಬೀಜಗಳನ್ನ ರಾತ್ರಿ 1 ಲೋಟ ನೀರಿನಲ್ಲಿ ನೆನೆಸಿಡಿ. ಬೆಳಿಗ್ಗೆ ಈ ನೀರನ್ನ ಸೋಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಕೊತ್ತಂಬರಿ ಬೀಜಗಳು ದೇಹಕ್ಕೆ ತಂಪು ನೀಡಿ ಮೂತ್ರದ ಆಸಿಡ್ಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇದರಿಂದ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉರಿ ಮತ್ತು ನೋವು ಕಡಿಮೆಯಾಗುತ್ತೆ. ಈ ಸಮಸ್ಯೆ ಬಂದಾಗ ಸಾಕಷ್ಟು ನೀರು ಕುಡಿಯುವುದು ಅತೀ ಮುಖ್ಯ. ಹೆಚ್ಚು ಮಸಾಲೆಯುಕ್ತ, ಕರಿದ ಮತ್ತು ಎಣ್ಣೆಯುಕ್ತ ಆಹಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ. ಉರಿ ಮೂತ್ರದ ಸಮಸ್ಯೆ ಇರುವಾಗ ಮಜ್ಜಿಗೆ, ನಿಂಬೆ ಪಾನಕದಂತಹ ತಂಪು ನೀಡುವ ಪಾನೀಯಗಳನ್ನು ಆಗಾಗ ಸೇವಿಸಿ. ವೈಯಕ್ತಿಕ ಶುಚಿತ್ವವನ್ನ ಕಾಪಾಡಿಕೊಳ್ಳೋದ್ರಿಂದ ಸೋಂಕು ಹರಡೋದನ್ನ ತಡೆಯಬಹುದು. ಸ್ನೇಹಿತರೆ, ನಿಮಗೂ ಕೂಡ ತಿಳಿದಿದೆ ಅಲ್ವಾ, ಮೂತ್ರಕೋಶದ ಸಮಸ್ಯೆಗಳನ್ನ ನಾವು ಬಾರದಂತೆ ಸುಲಭವಾಗಿಯೇ ತಡೆಯಬಹುದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಾವು ಮತ್ತೆ ಭೇಟಿಯಾಗುವವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ. ನಮಸ್ಕಾರ. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು. ನಾವೆಲ್ಲರೂ ಬಿಸಿಲು ಕಾಲದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುವುದು ಅತಿ ಅವಶ್ಯ. ದೇಹವು ಉಷ್ಣತೆಯಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಒಂದು ಖಾದ್ಯವನ್ನ ಮಾಡಿಕೊಳ್ಳುವ ಮೂಲಕ ದೇಹಕ್ಕೆ ತಂಪನ್ನ ನೀಡಬಹುದು. ಅದೇ ಸಬ್ಬಕ್ಕಿ ಹಾಗೂ ಗಂಜಿ ಎಳನೀರಿನ ಪಾಯಸ. ಬೇಕಾಗುವ ಪದಾರ್ಥಗಳು: ನೆನೆಸಿದ ಸಬ್ಬಕ್ಕಿ 1 ಬಟ್ಟಲು, ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಅರ್ಧ ಬಟ್ಟಲು, ಪೇಪರ್ ಗಂಜಿಗಿಂತ ಸ್ವಲ್ಪ ದಪ್ಪನೆಯ ಎಳನೀರು 1, ಏಲಕ್ಕಿ 2, ನಾಟಿ ಹಸುವಿನ ಹಾಲು 1 ಅಥವಾ 2 ಬಟ್ಟಲು, ಸ್ವಲ್ಪ ನೀರು. ಸಬ್ಬಕ್ಕಿ ಹಾಗೂ ಗಂಜಿ ಎಳನೀರಿನ ಪಾಯಸ ಮಾಡುವ ವಿಧಾನ: ಮೊದಲಿಗೆ ನೆನೆಸಿದ ಸಬ್ಬಕ್ಕಿಯನ್ನು ಬೇಯಿಸಿಕೊಳ್ಳಿ. ಇದಕ್ಕೆ 1 ಅಥವಾ 2 ಲೋಟ ಹಾಲು ಸೇರಿಸಿ ಅರ್ಧ ಬಟ್ಟಲು ಕಲ್ಲು ಸಕ್ಕರೆ, ಬೆಲ್ಲ ಹಾಗೂ ನೀರನ್ನ ಸೇರಿಸಿ 1 ಕುದಿ ಕುದಿಸಿರಿ. ಇದಕ್ಕೆ ಏಲಕ್ಕಿಯನ್ನ ಕುಟ್ಟಿ ಹಾಕಿ. ಇದು ಸಂಪೂರ್ಣ ತಣ್ಣಗಾದ ಮೇಲೆ ಗಂಜಿ ತುಂಬಿದ ಎಳನೀರನ್ನು ಇದಕ್ಕೆ ಸೇರಿಸಿ. ಪೇಪರ್ ಗಂಜಿಯ ಕೊಬ್ಬರಿಯನ್ನ ಸಣ್ಣದಾಗಿ ಚೌಕಾಕಾರವಾಗಿ ಕತ್ತರಿಸಿ ಇದರಲ್ಲಿ ಹಾಕಿ. ಇದನ್ನ ಮಣ್ಣಿನ ಮಡಕೆಯಲ್ಲಿ ಮಾಡಿದರೆ ರುಚಿ ಹೆಚ್ಚು. ಈಗಾಗಲೇ ತಯಾರಿಸಿದ ಸಬ್ಬಕ್ಕಿ ಗಂಜಿ ಎಳನೀರಿನ ಪಾಯಸವನ್ನು ಲೋಟ ಅಥವಾ ಬಟ್ಟಲಲ್ಲಿ ಹಾಕಿಕೊಂಡು ಸೇವಿಸಬಹುದು. ಇದರಿಂದ ಕಣ್ಣು, ಹೊಟ್ಟೆ, ಪಾದ, ನೆತ್ತಿ ಉರಿಯನ್ನ ಕಡಿಮೆ ಮಾಡಿಕೊಳ್ಳಬಹುದು. ಬೇಸಿಗೆ ಕಾಲದಲ್ಲಿ ಮಾಡಬಹುದಾದ
ಕಡಿಮೆ ಪದಾರ್ಥವುಳ್ಳ ಬೇಗನೆ ಮಾಡಬಹುದಾದ ಪಾಯಸ ಇದಾಗಿದೆ. ನೀವು ಕೂಡ ಈ ಪಾಯಸವನ್ನ ತಯಾರಿಸಿ ಟೇಸ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನ ಆಕಾಶವಾಣಿ ಭದ್ರಾವತಿ @gmail.comಗೆ ತಿಳಿಸಿ. ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ. ಧನ್ಯವಾದಗಳು. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಇದುವರೆಗೂ ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.